ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ನಾವು ಶುರು ಮಾಡ್ತಾ ಇದ್ದೀವಿ. ನೋಡಿ, ಷೇರು ಮಾರುಕಟ್ಟೆಯಲ್ಲಿ ಸೋಮಾರಿಗಳು ಕೂಡ ಸುಮ್ಮನೆ ಕೂತ್ಕೊಂಡು ದುಡ್ಡು ಮಾಡ್ಬೋದು, ಬಹಳ ಈಸಿಯಾಗಿ ಇಲ್ಲಿ ದುಡ್ಡು ಮಾಡ್ಬೋದು ಅಂತ ಹೇಳ್ತಾರೆ. ಇದು ನಿಜನಾ ಅನ್ನುವಂಥ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು, ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಇವತ್ತಿನ ಎಪಿಸೋಡಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಬ್ಯಾಂಕರ್ ಹಾಗೂ ಷೇರುಪೇಟೆಯಲ್ಲೂ ಕೂಡ ಸಾಕಷ್ಟು ಹೂಡಿಕೆಯ ಒಂದು ನಾಲೆಜನ್ನು ಗಳಿಸಿರುವಂತಹ JN ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಅಂದಹಾಗೆ ಈ ಹಿಂದಿನ ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳನ್ನು IPO ಬಗ್ಗೆ ಇರ್ಬೋದು, PPF ಬಗ್ಗೆ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಇವತ್ತಿನ ಎಪಿಸೋಡ್ ನನಗೆ ಒಂದು ಪ್ರಶ್ನೆ ಏನಂತಂದರೆ, ಸೋಮಾರಿಗಳು ಕೂಡ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡೋಕ್ಕಾಗುತ್ತೆ, ಭಾಳ ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತ. ನಿಜನಾ ಸರ್ ಇದು? ಹೇಗೆ, ಏನು ಹೇಳ್ತೀರಿ ಸರ್? ಈಗ ಶೇರ್ ಮಾರುಕಟ್ಟೆನಲ್ಲಿ ಯಾರು ಸೋಮಾರಿಗಳಾಗಿ ಇದ್ಬಿಟ್ರು ಅವ್ರು ತುಂಬ ದುಡ್ಡು ಮಾಡಿದ್ದಾರೆ ಅನ್ನೋದು ನಿಜ. ಹೌದಾ? ಯಾಕಂತ ಹೇಳಿದರೆ, ಇವಾಗ ನೋಡಿ, ನಾನು ಕೊಂಡ್ಕೊಳ್ತೀನಿ, ಮಾರ್ತೀನಿ, ಕೊಂಡ್ಕೊಳ್ತೀನಿ, ಮಾರ್ತೀನಿ, ಟ್ರೇಡಿಂಗ್ ಮಾಡ್ತಾ ಇರ್ತೀನಿ. ನನಗೆ ಎಷ್ಟು ಲಾಭ ಬರ್ಬೋದು ಅಂದರೆ ಮ್ಯಾಕ್ಸಿಮಮ್ ಲಾಭ ಬರೋದೇ ಇಲ್ಲ. ಇವಾಗ ಒಂದು ಕಂಪನಿ ಇನ್ಫೋಸಿಸ್ನವರು 9,500 ರೂಪಾಯಿಗೆ ಇಶ್ಯೂ ಮಾಡಿದ ಒಂದು ಷೇರು ಇವತ್ತು 15 ಕೋಟಿ ಆಗಿದೆ. ನಾವು ಕೊಂಡ್ಕೊಂಡು ಮಾರಿ ಮಾಡಿದಾಗ ಅಷ್ಟು ಲಾಭ ಮಾಡೋಕ್ಕಾಗಲ್ಲ. ಆದರೆ ಯಾರೋ ಒಬ್ಬರು ಯಾವುದೋ ಕಾಲದಲ್ಲಿ ಒಂದು ಶೇರನ್ನು ಕೊಂಡ್ಕೊಂಡ್ಬಿಟ್ಟು ಡಿಮ್ಯಾಟೂ ಮಾಡಿಲ್ಲ, ಅವ್ರ ಮಗಂಗೆ ಆ ದುಡ್ಡು ಬಂದಾಗ ಅವನು ತೊಗೊಂಡೋಗಿ ಶೇರ್ ಮಾರ್ಕೆಟ್ನಲ್ಲಿ ಬ್ರೋಕರ್ ಹತ್ರ ಕೊಟ್ಟಾಗ ಅವನು ಹೇಳಿದ್ದು, ನೀನು ಇವತ್ತು 15 ಕೋಟಿ ಆಗ್ಬಿಟ್ಟಿಯಪ್ಪ ಅಂತ. ಆ ರೀತಿ ಈಗ ನಮ್ಮಲ್ಲಿ ಮಹಮ್ಮದ್ ಅನ್ವರ್ ಅಹಮದ್ ಅಂತ ಯಾರೂ ಕೇಳಿಲ್ಲದೆ ಇರೋ ಅಮಲ್ ನೀರ್ ಅನ್ನೋ ಊರಿನವರು. ಅವರು 1970ರಲ್ಲಿ ವಿಪ್ರೋನವರು 100 ರೂಪಾಯಿ ಮುಖಬೆಲೆ ಇರೋಂಥ 100 ಶೇರನ್ನು ಅವನು ತಗೊಂಡ IPOನಲ್ಲಿ. ಅಂದರೆ ಅವನು ಅವತ್ತು ಅವರು ದುಡ್ಡು ಕಟ್ಟಿದ ಮೊತ್ತ 10,000. ಅಹಮದ್ ಅವರು 1970ರಲ್ಲಿ 10,000 ವಿಪ್ರೋನಲ್ಲಿ ದುಡ್ಡನ್ನು ಹೂಡಿದರು. ಓಕೆ. ಅದು ಇವತ್ತು ಎಷ್ಟಾಗಿದೆ ಅಂದರೆ 1,200 ಕೋಟಿ. ವಾವ್, ಅಮೇಝಿಂಗ್, ಅದ್ಭುತ ಸರ್ ಇದು. ಆ್ಯಕ್ಚುಲಿ 10,000 ರೂಪಾಯಿ ಹಾಕಿದ್ರು, ಮರ್ತು ಬಿಟ್ಟರು, ಮಲಗಿಬಿಟ್ರು. ಅವ್ರು ಎದ್ದಿದ್ದರೆ ಮಾರಿದಿದ್ರೆ ಕಮ್ಮಿ ಆಗಿರೋದು, ಏನೂ ಮಾಡಿಲ್ಲದೆ ಇರೋದ್ರಿಂದ 1,200 ಕೋಟಿ ಆಗಿದ್ದಾರೆ. ಸೋಮಾರಿಗಳು ದುಡ್ಡು ಮಾಡಲ್ಲ ಅಂತ ಹೇಗೆ ಹೇಳ್ತೀರಾ ಸರ್? ಕರೆಕ್ಟ್. ನಾನು ಟ್ರೇಡಿಂಗ್ ಮಾಡ್ತೀನಿ, ನಾನು ವ್ಯಾಪಾರ ಮಾಡ್ತೀನಿ, ಶೇರ್ನಲ್ಲೇನೆ ಸೆಕೆಂಡ್ರಿ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ತೀನಿ, ಮಾರ್ತೀನಿ, ಕೊಂಡ್ಕೊಳ್ತೀನಿ, ಮಾರ್ತೀನಿ, ಯಾವ ಟೆನ್ಷನೂ ಇಲ್ಲ. ಯಾವ ಟೆನ್ಷನ್ನೂ ಇಲ್ಲ. ತೊಗೊಂಡ್ರು, ಮರ್ತು ಬಿಟ್ರು. ಇವತ್ತು 1,200 ಕೋಟಿ ಆಗಿದೆ. ಆದರೆ ಡಿವಿಡೆಂಡೇ ಸಾಕು ಅವರಿಗೆ. ಡಿವಿಡೆಂಡ್ ಅದು ಎಷ್ಟು ಬಂದಿದೆ ಗೊತ್ತಿಲ್ಲ, ಅದು ಪ್ರತಿ ತಿಂಗಳು ಅವ್ರಿಗೆ ಬರುತ್ತೆ, ಪ್ರತಿ ವರ್ಷ. ಆಮೇಲೆ ಇದೇ ವಿಪ್ರೋನಲ್ಲಿ 1976ರಲ್ಲಿ 10,000 ರೂಪಾಯಿ ಯಾರಾದರೂ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಹಾಕಿದರೆ, ಯಾಕಂದರೆ 70ರಲ್ಲಿ ಅದು ಇಶ್ಯೂ ಮಾಡಿದ್ದು, ಇವತ್ತು 700 ಕೋಟಿ ಆಗಿರೋದು. ಓ, ಈವನ್ ಸೆಕೆಂಡರಿ ಮಾರ್ಕೆಟಲ್ಲಿ ಕೂಡ ದೊಡ್ಡ ಆದಾಯ ಬಂದಿದೆ. ಹೌದು. 1976ರಲ್ಲಿ 10,000 ಹಾಕ್ಬಿಟ್ಟು ಮರ್ತು ಬಿಟ್ರೆ, ಮಾರಬಾರ್ದು, ಕೊಂಡ್ಕೊಂಬಾರ್ದು, ಸುಮ್ಮನೆ ಇದ್ಬಿಟ್ರೆ ಡಿವಿಡೆಂಡ್ ಪ್ರತಿ ವರ್ಷ ಬಂದಿದೆ. ಜೊತೆಗೆ ಇವತ್ತು ಮಾರಿದರೆ 700 ಕೋಟಿ. 1980ರಲ್ಲಿ ವಿಪ್ರೋನಲ್ಲಿ 10,000 ರೂಪಾಯಿ ಹಾಕಿದಿದ್ರೆ ಈಗ 535 ಕೋಟಿ. ವಿಪ್ರೋನವರು ಆಥರೈಸ್ಡ್ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡಿದರು, ಅಷ್ಟು ಬೋನಸ್ ಕೊಟ್ಟಿದ್ದಾರೆ. ಅವ್ರು ಏನು ಅಂದ್ಕೊಂಡಿದ್ರು ಆಥರೈಸ್ಡ್ ಕ್ಯಾಪಿಟಲ್ಲು, ಅದನ್ನು ಇನ್ಕ್ರೀಸ್ ಮಾಡಿಕೊಂಡ್ರು. ಯಾಕಂತ ಹೇಳಿದರೆ ಬೋನಸ್ ಕೊಡೋಕ್ಕೆ, ತಿರ್ಗಾ ಪಬ್ಲಿಕ್ ಇಶ್ಯೂ ಮಾಡೋಕ್ಕಲ್ಲ. ಆ ರೀತಿ ಬೆಳೆದಿರೋವಂಥದ್ದು ವಿಪ್ರೋನಲ್ಲಿ ಯಾರು 1970ರಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರ್ನಲ್ಲಿ ದುಡ್ಡು ಹಾಕಿದ್ರು 10,000, ಇವತ್ತು ಏನೂ ಮಾಡಿಲ್ಲದೆ ಹೋದರೆ 1,200 ಕೋಟಿ ಬಾಳ್ತಾರೆ. ಜೊತೆಗೆ ಪ್ರತಿ ವರ್ಷ ಅವರಿಗೆ ಡಿವಿಡೆಂಡ್ ಬಂದಿದೆ. ಕೊಂಡ್ಕೊಂಡು ಸೋಮಾರಿ ಥರ ಇದ್ದವನು ಲಾಭ ಮಾಡಿದ್ದಾನೆ ಅನ್ನೋದು ನಿಜ. ಅಲ್ಲ, ಇದು ಅವರಿಗೆ ಮಾತ್ರ ಅಲ್ಲ, ಅವರ ನೆಕ್ಸ್ಟ್ ಜನರೇಷನ್ ಕೂಡ ಸಾಕಾಗುತ್ತೆ. 1,200 ಕೋಟಿ ಏನು ಸರ್ ಅದು? ಎಷ್ಟು ಜನ್ರೇಷನ್ ಬೇಕಾದ್ರೆ ಸುಖವಾಗಿರ್ಬೋದು. ಕರೆಕ್ಟ್. ಹಾಳು ಮಾಡದೆ ಹೋದರೆ. ಕರೆಕ್ಟ್. ಅದೇ ರೀತಿ ಇನ್ನೊಂದೇನಾದ್ರೂ ಎಕ್ಸಾಂಪಲ್ ಕೊಡು ಅಂತ ಹೇಳಿದರೆ, ನಾನು ನೋಡ್ದಂಗೆ ಆಕ್ಸಿಸ್ ಬ್ಯಾಂಕ್, ಅದು UTI ಬ್ಯಾಂಕ್ ಅಂತ 2000ರಲ್ಲಿ ಪ್ರಾರಂಭ ಆಯಿತು.
24 ರೂಪಾಯಿಗೆ ಒಂದು ಶೇರು ಪಬ್ಲಿಕ್ ಇಶ್ಯೂ ಮಾಡಿದರು. 2001ರಲ್ಲಿ ಅದು 12 ರೂಪಾಯಿಗೆ ಕೆಳಗಡೆ ಬಂದ್ಬಿಡ್ತು. 12 ರೂಪಾಯಿ ಒಂದು ಶೇರ್ ಇದ್ದಿದ್ದು 2007-8ರಲ್ಲಿ 1200 ರೂಪಾಯಿ ಆಗೋಯ್ತು. ಅಂದರೆ 2001ರಲ್ಲಿ 12 ರೂಪಾಯಿಗೆ ಯಾರು 1 ಲಕ್ಷ ಹಾಕಿದ್ರೋ ಅದು 2007-8ರಲ್ಲಿ 1 ಕೋಟಿ ಆಗೋಯ್ತು. 1 ಲಕ್ಷ 1 ಕೋಟಿ ಆಗೋಯ್ತು. ಇಲ್ಲಪ್ಪ ಅವನು ಏನೂ ಮಾಡಲಿಲ್ಲ, ಆವಾಗಲೂ ಮಾರಲಿಲ್ಲ, ಸುಮ್ಮನಾಗ್ಬಿಟ್ಟ ಅಂದರೆ ತಿರುಗಿ ಕೆಳಗಡೆ ಬಂತು 600 ರೂಪಾಯಿಗೆ. ಬಂದಿದ್ದು ತಿರ್ಗಾ ಮೇಲ್ಗಡೆ ಹೋಗಿ ಒಂದು ಶೇರನ್ನು ಅವರು ಸ್ಪ್ಲಿಟ್ ಮಾಡಿದರು. 10 ರೂಪಾಯಿ ಶೇರನ್ನು 2 ರೂಪಾಯಿದು 5 ಶೇರ್ ಮಾರಿದರು. 5 ಶೇರು ಈಗ ಒಂದೊಂದು ಶೇರು 1050 ರೂಪಾಯಿ ಇದೆ. 5 ಶೇರ್ಗೆ 5250 ರೂಪಾಯಿ ಆಗತ್ತೆ. ಅಂದರೆ ಅವತ್ತು ಯಾರು 1 ಲಕ್ಷ ಹಾಕಿದ್ರು ಇವತ್ತವರು 4 ಕೋಟಿ ಬಾಳ್ತಾರೆ. 2000ದಲ್ಲಿ ಆವಾಗ ನಾನೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಇದ್ದೆ. 2001ರಲ್ಲಿ ನಾವು ಕೊಂಡ್ಕೊಂಡಿದ್ದೀವಿ. ಕೊಂಡ್ಕೊಂಡಿರೋದು 12 ರೂಪಾಯಿಗೆ. ಇವತ್ತದು 5250 ರೂಪಾಯಿ. 1050 ರೂಪಾಯಿ ಇಂಟು 5 ಸ್ಪ್ಲಿಟ್ 5250 ರೂಪಾಯಿ. ಅಂದರೆ 1 ಲಕ್ಷ ಹಾಕಿದ್ದು ಇವತ್ತು 4 ಕೋಟಿ ಆಗಿದೆ. ಅಂದರೆ ನೀವು ಯೋಚನೆ ಮಾಡಿ ಸರ್, ಕರೆಕ್ಟ್. ಸೋಮಾರಿಗಳು ಸುಖವಾಗಿ ದುಡ್ಡು ಮಾಡಿದ್ದಾರೆ. ಮಧ್ಯದಲ್ಲಿ ಯಾರು ಮಾರ್ಬಿಟ್ರಲ್ಲ, 200 ರೂಪಾಯಿಗೆ ಹೋಯ್ತು, 300 ರೂಪಾಯಿಗೆ ಹೋಯ್ತು, 1200ಕ್ಕೆ ಹೋಯ್ತು, ಮಾರಿದ್ರಲ್ಲ, ಅವ್ರಿಗೆ ಅಷ್ಟೇ ಲಾಭ. ಎಷ್ಟಕ್ಕೆ ಮಾರಿದ್ರು ಅಷ್ಟು ಲಾಭ. ಮಾರದೇ ಇರೋರು ಇವತ್ತಿನ ತನಕ ಡಿವಿಡೆಂಡ್ ತೊಗೊಂಡಿದ್ದಾರೆ ಪ್ರತಿ ವರ್ಷ. ಜೊತೆಗೆ ಇವತ್ತು 4 ಕೋಟಿ ಬಾಳ್ತಾರೆ. ಸುಮಾರು ಜನ ಶೇರುಗಳನ್ನು ಮಾರಿ, ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ವೆಂಕಟೇಶ್ ಮೂರ್ತಿ ಅಂತ, ಹೊಸಕೆರೆಹಳ್ಳಿನಲ್ಲಿ. ಅವ್ರು ಹೇಳ್ತಾರೆ, ಜಗನ್ನಾಥ್ ಈ ಮನೆ ಪೂರ್ತಿ HUL ಹಿಂದೂಸ್ತಾನ್ ಅವ್ರದ್ದು, ಯಾಕಂತೇಳಿದರೆ ಆ ಶೇರ್ ಮಾರ್ಬಿಟ್ಟು ಈ ಮನೆ ಕಟ್ಟಿದೆ ಅಂತ ಹೇಳೋರು ಇದ್ದಾರೆ. ಶೇರ್ ಮಾರ್ಕೆಟ್ನಲ್ಲಿ ಇರೋರು ಇನ್ನೊಬ್ರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಲಿಂಗರಾಜ್ ಅಂತಿದ್ರು ನನ್ನ ಜೊತೆ. ಅವರು ನಾನು ಬ್ಯಾಂಕಿಗೆ ಸೇರಿ ಸ್ವಲ್ಪ ದಿನಕ್ಕೆ 1981ರಲ್ಲಿ ನಾನು ಸೇರಿದ್ದು, 83-84ರಲ್ಲಿ ನನಗೆ ಹೇಳೋರು, ಕಾಲ್ಗೇಟ್ ತೊಗೊಂಬಿಡ್ರಿ ಭಾಳ ಚೆನ್ನಾಗಿದೆ ಅಂತ. ಅದು ತೊಗೊಂಡಿದ್ದಿದ್ರೆ ಎಲ್ಲಿಗೆ ಹೋಗಿದೆ. ಅದರಿಂದ ತಾಳಿದವನು ಬಾಳಿಯಾನು ಅಂತ ಮೊದಲಿಂದಾನೂ ನಾವು ಮಾತು ಕೇಳಿದ್ದೀವಿ. ಸ್ಟೇ ಇನ್ವೆಸ್ಟೆಡ್ ಅಂತ ಮಾರ್ಕೆಟ್ನಲ್ಲಿ ಹೇಳ್ತಾರೆ. ಸ್ಟೇ ಇನ್ವೆಸ್ಟೆಡ್, ತೊಗೊಂಬಿಡ್ಬೇಡ, ಇಟ್ಟಿರು. ಆಮೇಲೆ 10 ವರ್ಷ ಆದಮೇಲೆ ಲಾಭ ನೀ ಜಾಸ್ತಿ ಕಾಣ್ತೀಯಾ. ಪ್ರತಿ ವರ್ಷ ಲಾಭ ನೋಡ್ತೀವಿ. ತುಂಬ ಜಾಸ್ತಿ ಬರಬೇಕು ಅಂದರೆ ಒಂದೇ ವರ್ಷದಲ್ಲಿ ಬರೋಲ್ಲ. 10 ವರ್ಷದಲ್ಲಿ ಕೆಲವು ಹೇಗೆ ಬೆಳೆದ್ಬಿಟ್ಟಿದೆ ಅಂದರೆ, 1993ರಲ್ಲಿ ಶುರುವಾದ ಇನ್ಫೋಸಿಸ್ಸು 9500ರದ್ದು 2000ದಲ್ಲಿ 1,60,000ಕ್ಕೆ ಮಾರಿದವರು ನಮ್ಮ ಸ್ನೇಹಿತರ ಬಗ್ಗೆ ನಾನು ಹೇಳಿದೆ. ಆ ರೀತಿ ಆಗುತ್ತೆ. ಅದರಿಂದ ಮಾರುಕಟ್ಟೆನಲ್ಲಿ ಸೋಮಾರಿಗಳಿಗೆ ಕೆಲವು ಸಲ ತುಂಬ ಲಾಭ ಬಂದಿದೆ. ಹಾಗಂಥೇಳಿ ಕೆಲವರು ಹೇಳ್ತಾರೆ, ಜಗನ್ನಾಥ್ ನಾ ಯಾವ ಕಂಪ್ನಿ ಶೇರ್ ತೊಗೊಳ್ತೀನೋ ಅದು ಕೆಳಗಡೆ ಬರುತ್ತೆ, ನಾ ಯಾವ್ದು ಮಾಡ್ತೀನೋ ಅದು ಮೇಲ್ಗಡೆ ಹೋಗುತ್ತೆ ಅಂತ. ಅದು ಸುಳ್ಳು. ಅವರ ಅನಿಸಿಕೆ ಅಥವಾ ಅವರ ಅನುಭವ ಇರಬಹುದು. ಆ ರೀತಿ ಒಂದು ತಮಾಷೆ ವಿಚಾರ ಮಾರ್ಕೆಟ್ನಲ್ಲಿ ಇದೆ. ಭಾಳ ಚೆನ್ನಾಗಿ ಹೇಳಿದ್ರಿ ತಾವು. ಈಗ ಒಂದಷ್ಟು ಶೇರ್ಗಳು ಯಾವ ರೀತಿಯಲ್ಲಿ ಇನ್ಫೋಸಿಸ್, HUL, ವಿಪ್ರೋ ಶೇರ್ಗಳು ಯಾವ ರೀತಿಯಲ್ಲಿ ಲಾಂಗ್ ಟರ್ಮಲ್ಲಿ ದೊಡ್ಡ ಮೊತ್ತದ 100 ಕೋಟಿ 1000 ಕೋಟಿವರೆಗೆ ಸಂಪತ್ತನ್ನು ಕೊಡ್ತು ಅಂತ. ಸೊ ನನಗೆ ಇನ್ನೊಂದು ಪ್ರಶ್ನೆ ಏನಂದರೆ, ಇದು ಯಾಕೆ ಅಷ್ಟೊಂದು ದೊಡ್ಡ ಮೊತ್ತದ ಸಂಪತ್ತನ್ನು ಕೊಡುತ್ತೆ, ಇದಕ್ಕೆ ಕಾರಣಗಳು ಏನಿರುತ್ತೆ ಅಂತ ಒಂದು ಸ್ವಲ್ಪ ಹೇಳ್ಬೋದಾ ಅಂತ. ಅಲ್ಲ, ಇದು ಇನೋವೇಟಿವ್ ಥಿಯರಿ ಆಫ್ ಪ್ರಾಫಿಟ್ ಅಂತ ಸರ್. ನೀವು ಈ ಟಿವಿಗೆ ರಿಮೋಟ್ ತೊಗೊಂಡಿದ್ವಲ್ಲ, ಅದಕ್ಕೆ ಕವರು ನಾ ಬಾಂಬೆನಲ್ಲಿರ್ತಾ ಅದು 100 ರೂಪಾಯಿ ಇತ್ತು. ಆಮೇಲೆ ಬರ್ತಾ ಬರ್ತಾ 20 ರೂಪಾಯಿ ಆಗೋಯ್ತು. ಯಾರು ಮೊದಲು ಬಂದಿದ್ದಾರೆ IT ಇಂಡಸ್ಟ್ರಿನಲ್ಲಿ ಅವರು ಚೆನ್ನಾಗಿ ಲಾಭ ಮಾಡಿದ್ದಾರೆ. ಯಾರು ಶ್ರದ್ಧೆಯಿಂದ ಮಾಡಿದ್ದಾರೆ, ಯಾರು ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ, ಯಾರು ಡಿಸಿಪ್ಲಿನ್ಡ್ ಆಗಿದ್ದಾರೆ, ಯಾರು ಕಸ್ಟಮರ್ಸ್ಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಯಾರನ್ನ ಪಬ್ಲಿಕ್ಕು ಇಷ್ಟಪಡ್ತಾರೆ, ಇಂಥ ಕಂಪ್ನಿಗಳು ಬೆಳೆಯುತ್ತೆ. ಫಂಡಮೆಂಟಲ್ಸು, ಟೆಕ್ನಿಕಲ್ಸು, ಸೆಂಟಿಮೆಂಟ್ಸು 3 ನೋಡ್ತೀವಿ ನಾವು ಶೇರ್ ಮಾರ್ಕೆಟ್ನಲ್ಲಿ. ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಆಗಿರೋರು ಬೆಳೀತಾರೆ, ಯಾವಾಗಲೂ ಬೆಳೀತಾರೆ ಅಂತ ಮಾರ್ಕೆಟ್. ಸರ್, ಇವಾಗ ತಾವು ಒಂದಷ್ಟು ಕಂಪ್ನಿಗಳ ಹೆಸರನ್ನೆಲ್ಲ ಹೇಳಿದ್ರಿ. ಸೊ ಅದೇ ಕಂಪ್ನಿಯಲ್ಲಿ ಈಗ ತಿರ್ಗಿ ಹಾಡಿದ್ರೆ ನಂತರ ಒಂದು 20-30 ವರ್ಷಗಳ ನಂತರ ದೊಡ್ಡ ಅಮೌಂಟ್ ಆಗುತ್ತಾ? ಅದು ಹೇಳೋಕ್ಕಾಗಲ್ಲ. ಯಾವುದೇ ಕಂಪ್ನಿ ಮೇಲೂ ಹೋಗುತ್ತೆ, ಕೆಳಗೂ ಬರುತ್ತೆ, ಇರ್ಬೋದು. ಕರೆಕ್ಟ್. ಬದಲಾವಣೆಗಳು ಸಾಕಷ್ಟು ಇರುತ್ತೆ ಸಮಾಜದಲ್ಲಿ. ಅದರ
ರೀತಿನಲ್ಲಿ ಇದು ಮೇಲೆ ಕೆಳಗೆ ಹೋಗುತ್ತೆ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಲಾಂಗ್ ಟರ್ಮಲ್ಲಿ ಹೇಗೆ ಒಂದು ಇನ್ವೆಸ್ಟ್ಮೆಂಟ್ ಲಾಭ ಕೊಡುತ್ತೆ, ಮುಖ್ಯವಾಗಿ ಸೋಮಾರಿ ಅನ್ನುವಂಥದ್ದು ಆ್ಯಕ್ಚುಲಿ ಇಲ್ಲಿ ಏನಂದರೆ ನನಗನ್ಸುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನೀವು ಕೊಡುವಂಥ ಒಂದು ಪದ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಈ ದೀರ್ಘಕಾಲೀನ ಒಂದು ತಾಳ್ಮೆಯಿಂದ ನೀವು ಹೇಳಿದರೆ ತಾಳಿದ ಒಂದು ಬಾಳಿ ಅನ್ನುವಂಥ ಆ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಯಾವ ರೀತಿಯಲ್ಲಿ ದೊಡ್ಡ 100 ಕೋಟಿ ಅಸೆಟನ್ನು ಕೊಡುತ್ತೆ ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು.